ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು. ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ದಿನಾಂಕ 12/3/2022ರಿಂದ 25/3/2022 ವಿಶೇಷ ಕೈಮಗ್ಗ ಮೇಳ ವಸ್ತು ಬಂಧಾರ 2022 ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದ್ದು ಎಲ್ಲ ವಸ್ತುಗಳ ಮೇಲೆ 20% ರಿಯಾಯಿತಿ ಕೂಡ ಇರಲಿದೆ. ಸ್ಥಳ ಕಲಾಭವನ ಆವರಣ ಧಾರವಾಡ. ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಯಾವಾಗಲೂ ಚುನಾವಣೆ ಬಂದರೂ ಎದುರಿಸ್ತೀವಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಅಧಿಕಾರಕ್ಕೆ ಬರ್ತೀವಿ ಎಂದ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಆದೇಶ ಆಗಿದೆ, ಅದನ್ನ ನಾವು ಮಾಡಿದಲ್ಲ. ಧಾರವಾಡದಲ್ಲಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆ. ಧಾರವಾಡದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ, ಜಾತ್ರೆಗಳಲ್ಲಿ ನಿರ್ಬಂಧ ಹೇರಿಕೆ, ರಾಜ್ಯವ್ಯಾಪಿ ಹರಡುತ್ತಾ ಇದೆ ಕೋಮುದ್ವೇಷದ ವಿಷಯ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಅಧಿಕೃತ ಚಾಲನೆ. ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ರಮಾಕಾಂತ್ ಜೋಶಿ ನೇಮಕ, ಮೆರವಣಿಗೆ ಮೂಲಕ ಚಾಲನೆ. ರಾಯಭಾಗದಲ್ಲಿ ಜೋರಾದ ಮಳೆ, ಬಿರುಗಾಳಿಗೆ ಹಾರಿ ಹೋದ ಮೇಲ್ಛಾವಣಿ, ಅಪಾರ ನಷ್ಟ ಹಾಗೂ ಹಾನಿ. S9 TV ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ರಾಜ್ಯದಲ್ಲಿ ಚುನಾವಣೆ ಯಾವುದೇ ಸಂದರ್ಭದಲ್ಲೂ ಬಂದರೂ ಸಹ ನಾವು ಚುನಾವಣೆಯನ್ನು ಎದುರಿಸಲು ಸಿದ್ಧ. ರಾಜ್ಯದಲ್ಲಿ ಅವಧಿಗೂ ಮುನ್ನ ಚುನಾವಣೆ ನಡೆಯುವ ಸಾಧ್ಯತೆ ಬಹಳಷ್ಟಿದೆ. ಚುನಾವಣೆ 6 ತಿಂಗಳ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಮಾಡಬೇಕೆನ್ನುವ ಒತ್ತಡ ಇದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಚುನಾವಣೆ ಯಾವ ಸಂದರ್ಭದಲ್ಲೂ ಬಂದರೂ ಸಹ ಚುನಾವಣೆ ಎದುರಿಸಲು ಪಕ್ಷ ಸಿದ್ಧವಾಗಿದೆ. ರಾಜ್ಯದಲ್ಲಿ ಅವಧಿಗೂ ಮುನ್ನ ಚುನಾವಣೆ ನಡೆಯುವ ಸಾಧ್ಯತೆ ಇದ್ದು, ಚುನಾವಣೆ 6 ತಿಂಗಳ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಮಾಡಬೇಕು ಎನ್ನುವ ಒತ್ತಡವಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿದ್ದಾರೆ. 25 ಲಕ್ಷ ಕೊಟ್ಟರು, ಯಾವುದು ಶಿವಮೊಗ್ಗ. ಇನ್ನು ಬೇರೆ ಯಾರು ಇಂಥ ಅದೆಲ್ಲ 5 ಲಕ್ಷ 10 ಲಕ್ಷ ಬೇರೆ ದಲಿತರು ಇರ್ಬೋದು, ಬೇರೆ ಅದರ ಕಮಿಟಿ ಇದ್ರೆ ಕೊಟ್ಟಿದ್ದು ಉದಾಹರಣೆಗಳಿದೆ. ಅದನ್ನೆಲ್ಲ ಕೊಟ್ಟು ಮಾಡಿರ್ಬೋದು. ಎಲ್ಲರಿಗೂ ಸಮಾನತೆ ನೋಡುವಂಥ ಸರ್ಕಾರದ ಕರ್ತವ್ಯ. ಅವ್ರು ಎಲ್ಲರನ್ನೂ ಒಂದೇ ದೃಷ್ಟಿಗೆ ನೋಡಬೇಕು. ಸರ್, ತಾವು ಚಲನಚಿತ್ರದಲ್ಲಿ
ಅನೇಕ ಸಾರಿ ಸಿನಿಮಾಗಳನ್ನು ರಚಿಸಿದ್ರಿ. ಈಗಲೇ ದಲಿತ್ ಫೈಲ್ ಆಗಬೇಕು, ಬಸವಣ್ಣ ಫೈಲ್ ಆಗಬೇಕು, ಜೈನ್ ಫೈಲ್ ಆಗಬೇಕು, ದೊಡ್ಡ ದೊಡ್ಡ ಇನ್ನೂ ಬಹಳಷ್ಟಿದೆ. ದಲಿತರದಂತೆ ದಿನನಿತ್ಯ ನಡೀತಾನೆ ಇದೆ, ಉತ್ತರ ಪ್ರದೇಶದಿಂದ ಹಿಡಿದು ಕಾಶ್ಮೀರವರೆಗೆ. ಇತಿಹಾಸದಲ್ಲಿ ಬಹಳ ದೊಡ್ಡ ದೊಡ್ಡ ಘಟನೆಗಳಿದೆ. ಕೋಲಾರದಲ್ಲಿ ಆಗಿದೆ, ಕಮ್ಮಲ್ಪಲ್ಲಿ ಆಗಿದೆ, ಚಾಮರಾಜನಗರದಲ್ಲಿ ಕೂಡ ಅಲ್ಲಿಯೂ ಆಗಿದೆ. ಅವನು ತೆಗಿಬೇಕಂತ ನಮ್ಮ ಡಿಮಾಂಡ್ ಇದೆ. ಅದು ತಾವು ಇಲ್ಲ, ಬೇರೆ ಯಾರು ಬಂದೇ ಬರ್ತಾರೆ, ಬರೋಲ್ಲ ಯಾಕ್ರಿ, ಅದನ್ನ ಮಾಡ್ಲಿಕ್ಕೆ ಜಾಗ್ರಸ್ ಜನ ಇದಾರೆ, ಬಂದೇ ಬರ್ತಾರೆ, ವೇಟ್ ಮಾಡೋಣ, ಬಂದೇ ಬರ್ತಾರೆ. ಬಾಗಲಕೋಟೆ, ಬಿಜಾಪುರ, ಬೆಳಗಾವ್, ಧಾರವಾಡ, ಗದಗ 28ಕ್ಕೆ 10 ಗಂಟೆಗೆ ಅವ್ರ ಮನೆಯಲ್ಲಿ ಇದೆ. ಅಂದ್ರೆ ಏನು ಹಿಂಗ್ ಮಾಡಬೇಕು, ಏನ್ ಸ್ಟೆಪ್ ತಗೋಬೇಕಂತ ಒಂದು ಸಭೆ ಎಚ್ ಕೆ ಪಾಟೀಲ್ ಅವ್ರ ಮನೆ. ಅದ್ರ ಪ್ರತಿಯಾಗಿ SR ಪಾಟೀಲ್ ಅವರು ಲಾಭ ಆಗಿದ್ರೆ ಮಾಡ್ಲಿ, ಅವ್ರು ಮಾಡ್ಲಿ, ಯಾರ್ಯಾರು ಮಾಡ್ತಾರೆ ಮಾಡ್ಲಿ, ತೊಂದರೆ ಇಲ್ಲ. ಎಲ್ಲ ಒಂದ್ ಕಡೆ ಸಂಪೂರ್ಣ ಸೈಲೆಂಟ್ ಆದ್ರ ಅಂತ SR ಪಾಟೀಲ್ ರಾಜಕೀಯದಿಂದ. ಅದು ಈಗ ಅವರು ಮಾಜಿ ಇದ್ದಾರೆ, ಅಧಿಕಾರಿ ಇದ್ದಾಗ ಇರುವಂತ ಸವಲತ್ತುಗಳು ಸ್ಟೇಟಸ್ ಬೇರೆ ಇರ್ತೈತೆ. ಮಾಜಿ ಇದ್ದಾಗ ಸ್ವಾಭಾವಿಕವಾಗಿ ಅದು ಕಡಿಮೆ ಆಗಿ ಆಗ್ತದೆ. ಸೊ ಅವ್ರು ನಮ್ಮ ಪಕ್ಷದ ಬೇರೆ ನಾಯಕರಿದ್ದಾರೆ, ಸೊ ಅವ್ರು ಏನೋ ಮಾಡಿಕೊಂಡು ನಮ್ಮ ಪಕ್ಷದ ಪರವಾಗಿ ಇರ್ತಾ ಇರ್ತಾರೆ. JDS ತಮ್ಮ ಸಂಪರ್ಕದಾಗ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತೀವಿ ಅಂತ ಹೇಳಿದೆ. ಯಾಕಂದ್ರೆ ಈಗ ಸುಮ್ಮನೆ ಹೇಳಿದ ಅವಶ್ಯಕತೆ ಇಲ್ಲ, ಇನ್ನೂ ಬಹಳ ಟೈಮ್ ಇದೆ. ಅದು ಬಂದಾಗ ಟೈಮ್ ಬಂದಾಗ ಖಂಡಿತವಾಗಿ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಇನ್ನೊಂದು ಸಿದ್ದರಾಮಯ್ಯವರು ಈ ಚುನಾವಣೆಯನ್ನ 6 ತಿಂಗಳ ಮೊದಲನೇ ನಾವು ಕ್ಯಾಂಡಿಡೇಟ್ ಸತಿ ಅನೌನ್ಸ್ ಮಾಡ್ತೀವಿ, ಕೊನೆ ಕ್ಷಣಕ್ಕೆ ಬಿದ್ದು ಗೊಂದಲಕ್ಕಾಗಲ್ಲ ಅಂತ. ಈ ಬಗ್ಗೆ ಏನ್ ಸರ್? ಅದು ಕರೆಕ್ಟ್. ಅದರಲ್ಲಿ ಪಕ್ಷದಲ್ಲಿ ಒತ್ತಡ ಇದೆ, ಬೇಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಂತ. ಅದರಲ್ಲಿ ಆಗ್ಬೋದು, 6 ಮಂತ್ ಮೊದಲೇ ಘೋಷಣೆಗಳೇ ಆಗ್ಬೋದು. ಶಬೀರ್ ಬಿಜಾಪುರ, S9 TV, ಬಾಗಲಕೋಟೆ. ಹಿಂದೂಯೇತರರಿಗೆ ವ್ಯಾಪಾರ ನಿರ್ಬಂಧ ವಿಚಾರ ಧಾರವಾಡದಲ್ಲೂ ಕೂಡ ಸಚಿವ ಹಾಲಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೆ ಸರ್ಕಾರ ಇದ್ದಾಗ ಕೂಡ ಆದೇಶ ಕಾಂಗ್ರೆಸ್ನವರೇ ಮಾಡಿದ್ರು, ಮಾಧುಸ್ವಾಮಿ ಅವರೇ ಅದನ್ನ ಹೇಳಿದ್ದಾರೆ. ಆಯಾ ಧಾರ್ಮಿಕ ಸ್ಥಳಗಳಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ನವರೇ ಅದನ್ನ ರೂಲ್ಸ್ ಮಾಡಿದ್ರು ಅಂತ ಅವರು ಹೇಳಿದ್ದಾರೆ. ನಾವು ಈಗ ಒಂದು ರೂಲ್ಸ್ ಮಾಡಿಲ್ಲ, ನಾವು ಯಾವುದೇ ರೀತಿಯಾದಂತಹ ನಿಯಮವನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ಅನವಶ್ಯಕ ತಡೆ ಮಾಡಿದ್ರೆ ಅದನ್ನ ನಮ್ಮ ಸರ್ಕಾರ ಸಹಿಸೋದಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಹಿಂದೂಯೇತರರಿಗೆ ವ್ಯಾಪಾರ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಆದೇಶ ಆಗಿತ್ತು, ಮೊನ್ನೆ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಆಯಾ ಧಾರ್ಮಿಕ ಸ್ಥಳಗಳಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ನವರೇ ರೂಲ್ಸ್ ಮಾಡಿದ್ರು, ಅದನ್ನು ನಾವು ಮಾಡಿದ್ದಲ್ಲ. ಆದರೆ ಬೇರೆ ಕಡೆಗೆ ಹೋಗಿ ಅನವಶ್ಯಕವಾಗಿ ಅಡೆತಡೆ ಮಾಡಿದರೆ ನಮ್ಮ ಸರ್ಕಾರ ಸಹಿಸೋದಿಲ್ಲ. ಇಷ್ಟು ವರ್ಷದಿಂದ ಎಲ್ಲರೂ ಸೌಹಾರ್ದಯುತವಾಗಿ ಇದ್ದೇವೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳುವುದೇ ನಮ್ಮ ಸಂವಿಧಾನದಲ್ಲಿದೆ. ನಮ್ಮ ಸಂಸ್ಕೃತಿ ಇತಿಹಾಸ ಹಾಗೆ ಇದೆ. ನಮ್ಮ ಕರ್ನಾಟಕ ಮೊದಲಿನಿಂದಲೂ ಸೌಹಾರ್ದಯುತವಾಗಿದೆ. ಸಾರ್ವಜನಿಕರಿಗಾಗಿ ಸ್ಥಳದಲ್ಲಿ ನಿರ್ಬಂಧ ಹಾಕುವುದು ಆಗುವುದಿಲ್ಲ, ಯಾರ ಹಕ್ಕನ್ನು ಯಾರೂ ಕಸಿದುಕೊಳ್ಳಲು ಆಗುವುದು ಅಂತ ಅವರು ಹೇಳಿದ್ದಾರೆ. ಇದನ್ನು ಹಿಂದಕ್ಕೆ 2002 ಕಾಂಗ್ರೆಸ್ ಗೌರ್ಮೆಂಟ್ ಇದ್ದದ್ನಾಗ ಒಂದು ಆರ್ಡರ್ ಆಗೈತೆ ಅಂತ ಮೊನ್ನೆ ಮಾಧುಸ್ವಾಮಿ ಅವರು ಹೌಸ್ನೊಳಗನೆ ಹೇಳಿದರು. ಧಾರ್ಮಿಕ ಸ್ಥಳಗಳಲ್ಲಿ ಅವರ ಏರಿಯಾದೊಳಗೆ ಅಂದರೆ ಅವ್ರದ್ದು ಏನು ಅವರು ಸ್ವಾಧೀನದಾಗಿರ್ತಕ್ಕಂಥ ಜಾಗದೊಳಗೆ ಅಲ್ಲಿ ಅನ್ಯ ಧರ್ಮದವ್ರಿಗೆ ಅಲ್ಲೇನೋ ಅವಕಾಶ ಇಲ್ಲ ಅಂಥೇಳಿ ಇವರ ಮಾಡ್ಯಾರ. ಇವ್ರು ಯಾರು ನಾವು ಮಾಡಿದ್ದಲ್ಲ, ಇವರ ಮಾಡಿದ್ದಾರೆ. ಅದಕ್ಕೂ ನಾನು ಹೇಳಿದೆ, ಬೇರೆ ಕಡೆ ಹೋಗಿ ಯಾರಾದರೂ ಅನಾವಶ್ಯಕವಾಗಿ ಇದು ಅಡೆತಡೆ ಮಾಡ್ತಾರಂದರೆ ನಮ್ಮ ಸರ್ಕಾರ ಅದನ್ನು ಯಾವತ್ತೂ ಸಹಿಸೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಸರ್ಕಾರ ಹೇಳುತ್ತೆ. ಇಷ್ಟು ವರ್ಷದಿಂದನೂ ನಾವೇನೆಂದರೆ ಭಾಳ ಸೌಹಾರ್ದಯುತವಾಗಿ ಈ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿನ ಇವತ್ತಿಗೂ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಎರಡನೇ ಮಾತನೇ ಇಲ್ಲ. ಸಮಾಜ ಹೊಡಿತೈತೆ ಅನ್ನೋದಕ್ಕಿಂತನೂ ಎಲ್ಲರೂ ಕೂಡ ಒಟ್ಟಾಗಿ ಬಾಳೋದ ನಮ್ಮ ಸಂವಿಧಾನದ ಅಡಿಯಲ್ಲಿ ಸಹೋದರತ್ವ ಭಾವನೆಯಿಂದ ಸೌಹಾರ್ದಯುತವಾಗಿ ಬಾಳಬೇಕು ಅಂತ ನಮ್ಮ ಸಂವಿಧಾನವೂ ಹೇಳುತ್ತೆ, ಮತ್ತು ನಮ್ಮ ಹಿಂದಿನ ಸಂಸ್ಕೃತಿ ಇತಿಹಾಸವೂ ಹೇಳುತ್ತೆ. ಅದರ ಬಗ್ಗೆ ನಾವೇನೆಂದರೆ ಕರ್ನಾಟಕದವರು ಯಾವತ್ತೂ ಮೇಲ್ಪಂಕ್ತಿಯನ್ನು ಹಾಕ್ಕೊಂಡಾರ ಬಂದಿದ್ದು. ಅದ್ರ ಬಗ್ಗೆ ಎರಡನೇ ಮಾತನೇ ಇಲ್ಲ. ಈ ರೀತಿ ಮಾಡೋದ್ರಿಂದ ಮುಸ್ಲಿಂ ಸಮುದಾಯಕ್ಕೆ ಮತ್ತು ವ್ಯಾಪಾರ ತೊಂದರೆ ಆಗಿ ಅವರು ಕೂಡ ಬದುಕೋದೇ ಕಷ್ಟ ಆಗುತ್ತದೆ. ಯಾಕಂದ್ರೆ ಸಾಕಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥ ಕುಟುಂಬಗಳು. ಸಾರ್ವಜನಿಕ ಸ್ಥಳದಲ್ಲಿ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಯಾರ ಹಕ್ಕನ್ನು ಯಾರು ಕಸ್ಕೊಳ್ಳೋಕ್ಕಾಗೋದಿಲ್ಲ. ಸಂವಿಧಾನಾತ್ಮಕವಾಗಿ ಅದನ್ನು ಏನು ಮಾಡಿದ್ರೆ ತಪ್ಪಾಗುತ್ತೆ, ಅದನ್ನು ಯಾರೂ ಸಹಿಸೋಕ್ಕೂ ಆಗೋದಿಲ್ಲ. ಎಲ್ಲಿ ಸಾರ್ವಜನಿಕ ಇದರಲ್ಲಿ ಅವರು
ಯಾವ ದೃಷ್ಟಿ ಇಟ್ಕೊಂಡು ಈ ಮಾತು ಹೇಳ್ತಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಇವತ್ತು ನಾವು ಮಕ್ಕಳನ್ನು ಶಾಲೆ ಕಳಿಸೋದು ಯಾವ ಉದ್ದೇಶಕ್ಕೆ? ಎಲ್ಲರೂ ಒಂದು ಒಳ್ಳೆಯ ವಿದ್ಯೆ ಪಡಿಬೇಕು. ಅಲ್ಲಿ ಏನಂದರೆ ಶ್ರೀಮಂತಿಕೆ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇರಬಾರ್ದು. ನಾನು ದೊಡ್ಡವನು ಸಣ್ಣವನು ಅನ್ನೋ ಈ ಭೇದ ಭಾವದಿಂದ ಎಲ್ಲರೂ ಸಮಾನವಾಗಿ ಮಕ್ಕಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಶಾಲೆಯಲ್ಲಿ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಹಾಕ್ತೀವಿ ನಾವು. ಶ್ರೀಮಂತರ ಮಕ್ಕಳು ಒಂದು ಏನು ಭಾರಿಯಾಗಿ ಬರೋದು, ಬಡವ್ರ ಮಕ್ಕಳು ಒಂದು ರೀತಿ ಏನಂದರೆ ಕೆಳಮಟ್ಟದಲ್ಲಿ ಬರೋದು, ಇದು ಯಾವುದೂ ತಾರತಮ್ಯ ಆಗಬಾರ್ದು ಅನ್ನೋದಕ್ಕೆ ಒಂದು ಯೂನಿಫಾರ್ಮ್ ಹಾಕ್ತೀವಿ. ಅದಕ್ಕೊಂದು ಯೂನಿಫಾರ್ಮ್ ಕೋಡ್ ಅಂತ ಹೇಳಿ ಕಳಿಸ್ತೀವಿ. ಇದನ್ನು ಉದ್ದೇಶನ ಅರ್ಥ ಮಾಡಿಕೊಳ್ಳಾರ್ದನ ಸುಮ್ಮನೆ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಏನಾದರೂ ಮಾತಾಡ್ತಾರಂದರೆ ಅರ್ಥ ಇಲ್ಲ. ಇವತ್ತು ಹೈಕೋರ್ಟ್ ಏನಾದರೂ ಒಂದು ಇದಕ್ಕೆ ತೀರ್ಮಾನ ಮಾಡಬೇಕಾಗಿದ್ರೆ ಸುಮ್ಮನೆ ತೀರ್ಮಾನ ಮಾಡಿರೋದಿಲ್ಲ. ಅವು ಎಲ್ಲವುಗಳನ್ನು ಅಳೆದು ತೂಗಿ ಅಧ್ಯಯನದ ಜೊತೆಗೇ ಒಂದು ತೀರ್ಪು ಕೊಟ್ಟರು ಅನ್ನೋದ್ನಾಗ ಮತ್ತು ಇವರು ಸಂವಿಧಾನದ ಬಗ್ಗೆ ಭಾಳ ಅತ್ಯಂತ ಅದ್ಭುತವಾಗಿ ಮಾತಾಡ್ತಕ್ಕಂಥವ್ರು. ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಇವತ್ತು ನಾವು ಗೌರವಿಸೋದಿಲ್ಲ ಅಂದರೆ ನಾನು ಏನು ಮಾತಾಡಬೇಕಾಗತ್ತೆ? ಅದಕ್ಕೆ ಅವರು ಅನುಭವಿಗಳಿದ್ದಾರೆ, ಹಿರಿಯರಿದ್ದಾರೆ, ಯಾವ ಅರ್ಥದಾಗ ಹೇಳ್ತಾರೋ ಗೊತ್ತಿಲ್ಲ. ಸರ್, ಈಗ ಇದು ವಿಶೇಷವಾಗಿ ಅವರು ಸ್ವಾಮಿಗಳು ಪೇಟದ ಬಗ್ಗೆ ಹೇಳಿದ್ರು ಸರ್, ಅದು ಹೊಟ್ಕೊಳ್ಳೋದು ಅದನ್ನು ಇಶ್ಯೂ ಆಗಿರೋದಿದೆ. ಸ್ವಾಮಿಯವರು ತಮ್ಮ ಮಠದಾಗ ಹಾಕ್ಯಂತಾರೆ. ಅವರು ಸ್ವಾಮಿಯವರು ತಮ್ಮದಾದ ಪರಂಪರೆ ಐತೆ, ತಮ್ಮದು ಇತಿಹಾಸ ಐತೆ, ಅವ್ರದ್ದು ಒಂದು ಡ್ರೆಸ್ ಕೋಡು. ಅವ್ರು ಏನಂದರೆ ತಾವು ಹಾಕ್ಕೊಳ್ತಾರೆ. ಅದನ್ನು ನಾವು ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಮಾರ್ಚ್ 28ರಿಂದ ಏಪ್ರಿಲ್ 11ರವರೆಗೆ SSLC ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ. ಈ ಕುರಿತಂತೆ ಹಲವಾರು ಕಡೆಗಳಲ್ಲಿ ಸಿದ್ಧತೆ ಕೂಡ ನಡೀತಾ ಇದ್ದು, ಅಥಣಿಯಲ್ಲೂ ಕೂಡ ಸಿದ್ಧತೆ ನಡೆದಿದೆ. ಅಥಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌಡಪ್ಪ ಖೋತ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಾರ್ಚ್ 28ರಿಂದ ಏಪ್ರಿಲ್ 11ರವರೆಗೆ ನಡೆಯಲಿರುವ 2022ರ ಸಾಲಿನ SSLC ಪರೀಕ್ಷೆ ನಡೆಸಲು ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಂತ ಅಥಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌಡಪ್ಪ ಖೋತ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಅಥಣಿ ವಲಯದ ಒಟ್ಟು 94 ಪ್ರೌಢಶಾಲೆಗಳ 6506 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದು, 23 ಪರೀಕ್ಷಾ ಕೇಂದ್ರಗಳು ಮತ್ತು 23 ಮುಖ್ಯ ಅಧೀಕ್ಷಕರು, 4 ಕೇಂದ್ರಗಳಲ್ಲಿ ಉಪ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದ್ದು, 8 ಮಾರ್ಗದ ಮೂಲಕ ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳ ಮೂಲಕ ವಾಹನಗಳ ವ್ಯವಸ್ಥೆ ಮಾಡಲಾಗಿದ್ದು, ಸ್ಥಾನಿಕ ಜಾಗೃತ ದಳ, ಮೊಬೈಲ್ ಸ್ವಾಧೀನಾಧಿಕಾರಿಗಳು ಜೊತೆಗೆ SOP ನಿಯಮಗಳ ಪಾಲನೆಗಾಗಿ ದೈಹಿಕ ಶಿಕ್ಷಕರ ನೇಮಕ ಮಾಡಿ ಪರೀಕ್ಷೆಯನ್ನು ಸುವ್ಯವಸ್ಥಿತವಾಗಿ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಅಥಣಿ ವಲಯದಲ್ಲಿ ಮಾರ್ಚ್ 28ರಿಂದ ಪ್ರಾರಂಭವಾಗುವ SSLC ಪರೀಕ್ಷೆಗೆ ನಮ್ಮ ವಲಯದಿಂದ ಒಟ್ಟು 94 ಪ್ರೌಢಶಾಲೆಗಳಿಂದ 6506 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. 23 ಪರೀಕ್ಷಾ ಕೇಂದ್ರಗಳಿದ್ದು 23 ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡಲಾಗಿದೆ. 4 ಪರೀಕ್ಷಾ ಕೇಂದ್ರಗಳಲ್ಲಿ ಉಪ ಅಧೀಕ್ಷಕರನ್ನು ಸಹಿತ ನೇಮಕ ಮಾಡಲಾಗಿದೆ. 8 ಮಾರ್ಗಗಳ ಮುಖಾಂತರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ತಲುಪಿಸುವಂಥ ವಾಹನ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಂಡಿದ್ದೀವಿ. ಜೊತೆಗೆ ಸ್ಥಾನಿಕ ಜಾಗೃತ ದಳ, ಮೊಬೈಲ್ ಸ್ವಾಧೀನಾಧಿಕಾರಿಗಳು, ಜೊತೆಗೆ ಈ SOP ನಿಯಮಗಳ ಪಾಲನೆಗಾಗಿ ದೈಹಿಕ ಶಿಕ್ಷಕರನ್ನು ಸಹಿತ ನೇಮಕ ಮಾಡಿಕೊಂಡು ಪರೀಕ್ಷೆಗಳನ್ನು ಸುವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಅಷ್ಟೇ ಅಲ್ಲದೆ ಅಲ್ಲಿ ಮಕ್ಕಳಿಗೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿಕೊಂಡು ಬರಲಿಕ್ಕೆ ಸಹಿತ ಸೂಚನೆ ನೀಡಲಾಗಿದೆ. ನಕಲು ತಡೆಗಟ್ಟಲಿಕ್ಕೆ ನಾವು ಸ್ಥಾನಿಕ ಜಾಗೃತ ದಳ ಅಂತೇಳಿ ಸರ್ತಿ ಆಧಾರದ ಮೇಲೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಜೊತೆಗೆ ತಾಲೂಕಾ ಹಂತದಿಂದ 3 ತಂಡಗಳದಾವು. ಒಂದು ಮಾನ್ಯ ತಹಸೀಲ್ದಾರ್ ಸಾಹೇಬರು ಅಥಣಿ ಅವರ ನೇತೃತ್ವದ ಒಂದು ತಂಡ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದ ಒಂದು ತಂಡ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದ ಒಂದು ತಂಡ, 3 ತಂಡಗಳಿದ್ದು ಸರ್ತಿ ಆಧಾರದ ಮೇಲೆ ಪ್ರತಿನಿತ್ಯ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಸ್ಥಾನಿಕ ಜಾಗೃತ ದಳ ಅಂತೇಳಿ ಸಿಟ್ಟಿಂಗ್ ಸ್ಪಾಟ್ ಅಂತೀವಿ. ಅವರು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಮುಂಜಾನೆಯಿಂದ ಎಕ್ಸಾಮ್ ಪ್ರಾರಂಭದಿಂದ ಅಂತ್ಯದವರೆಗೆ ಅವರಿರ್ತಾರೆ. ಸರ್, ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬೊಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಾವು PSI ಅವ್ರಿಗೂ ಸಹಿತ ಮಾಹಿತಿಯನ್ನು ಪಡೆದಿದ್ದೀವಿ. ಜೊತೆಗೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತರು ಸಹಿತ ಇರ್ತಾರೆ. ಪ್ರಶಾಂತ್ ಹಿರಿಮನಿ, S9 TV ಅಥಣಿ.
ಮುಸ್ಲಿಂ ಅಂಗಡಿಗಳಿಗೆ ಹಿಂದೂ ದೇವಸ್ಥಾನಗಳಲ್ಲಿ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಬಾರದು ಎಂಬ ಕೋಮು ದ್ವೇಷದ ವಿಷಯ ಇದೀಗ ರಾಜ್ಯಾದ್ಯಂತ ಹಬ್ಬುತ್ತಾ ಇದೆ. ಉಡುಪಿಯಲ್ಲಿ ಹಬ್ಬಿದಂತಹ ಈ ಒಂದು ಗಾಳಿ ಇದೀಗ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ದು, ಮುಸ್ಲಿಂ ಸಂಘಟನೆಗಳಿಗೆ ಮತ್ತು ಮುಸ್ಲಿಂ ವ್ಯಾಪಾರಿಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ನೀಡಬಾರದು ಅಂತ ಹಿಂದೂ ಪರ ಸಂಘಟನೆಗಳು ಬೋರ್ಡ್ ಹಾಕ್ತಿದ್ದಾರೆ. ಅದೇ ರೀತಿಯಾಗಿ ಧಾರವಾಡದಲ್ಲೂ ಕೂಡ ಒಂದು ಘಟನೆ ನಡೆದಿದೆ. ಯಾವುದು ಅಂತ ನೋಡೋಣ ಬನ್ನಿ. ಮುಸ್ಲಿಂ ಅಂಗಡಿಗಳಿಗೆ ಹಿಂದೂ ದೇವಸ್ಥಾನಗಳ ಆವರಣದಲ್ಲಿ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಬಾರದು ಎಂಬ ವಿಷಯ ಇದೀಗ ರಾಜ್ಯಾದ್ಯಂತ ಅಭಿಯಾನದ ಸ್ವರೂಪ ಪಡೆದುಕೊಂಡಿದೆ. ಮುಸ್ಲಿಂ ಅಂಗಡಿಗಳಿಗೆ ಇದೀಗ ಧಾರವಾಡದಲ್ಲೂ ವಿರೋಧ ವ್ಯಕ್ತವಾಗ್ತಿದೆ. ಧಾರವಾಡದ ಪ್ರಸಿದ್ಧ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬಾರದು ಅಂತ ಆಗ್ರಹಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ದೇವಸ್ಥಾನದ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಮನವಿ ಸಲ್ಲಿಸಿದರು. ಮುಸ್ಲಿಮರ ವಿರುದ್ಧ ಶ್ರೀರಾಮ ಸೇನೆ ಕಾರ್ಯಕರ್ತರು ಬಹಿರಂಗವಾಗಿಯೇ ಘೋಷಣೆ ಕೂಗಿದ್ರು. ಅಲ್ಲದೆ ಹಿಂದೂ ದೇವಾಲಯಗಳಲ್ಲಿ ಆವರಣದಲ್ಲಿ ಅವರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಲೇಬಾರದು. ಒಂದು ವೇಳೆ ಸ್ವಯಂ ಪ್ರೇರಣೆಯಿಂದ ಅವರ ಅಂಗಡಿಗಳನ್ನು ತೆರವುಗೊಳಿಸದಿದ್ದರೆ ನಾವೇ ಅವರ ಅಂಗಡಿಗಳನ್ನು ತೆರವುಗೊಳಿಸುತ್ತೇವೆ ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ಹೇಳಿದ್ದಾರೆ. ನಮ್ಮ ದೇವಸ್ಥಾನಗಳಲ್ಲಿ ಅವ್ರು ಯಾಕೆ ಅವಕಾಶ ಕೊಡ್ತೀರಿ ಅನ್ನೋದು ಮನವಿ ಇದೆ. ನಾವು ಶ್ರೀರಾಮ ತಿರುಗುತ್ತೀವಿ ಅಂತೇಳಿ ನಾವು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಅಂದರೆ ಈ ವಿಷಯದಲ್ಲಿ ನಾವು ನಮ್ಮದೇ ಡಿಸಿಷನ್ ತಗೊಳಕ್ಕಾಗಲ್ಲ. ನಮ್ಮದು ಕಮಿಟಿ ಇದೆ, ದೇಸಾಯಿ ಎಲ್ಲ ಪರ್ಯಾಯ ನಾವು ಕಮಿಟಿ ಮುಂದೆ ಇರ್ತೇನೆ. ಅವ್ರೇನು ನಿರ್ಣಯ ತಗೋತಾರೆ ಅದನ್ನು ನಾನು ಇಮಿಡಿಯೇಟ್ಲಿ ಫಾರ್ವರ್ಡ್ ಮಾಡ್ತೇನೆ. ಓಕೆ, ಈಗ ಒಂದು ವಿಷಯ ಅವ್ರಿಗೆ ಹೇಳ್ತೇವೆ ಅದೇ ಥರದ ಇನ್ಮೇಲೆ ಅವರ ಮಾಡ್ಕೊಂಡು ಹೇಳ್ತೇವೆ. ಯಾರಿಗೆ ಅವ್ರಿಗೆ ಹೇಳ್ತೇವೆ. ಅದು ನಮ್ಮ ಮೀಟಿಂಗ್ ಆಗೋವರೆಗೂ ನೀವು ಹೇಳದೇ ಇರೋದು ಒಳ್ಳೆಯದು. ಯಾಕೆ ಅಂತಂದ್ರೆ ಕೇಳಿ, ಅವರು ಮತ್ತೆ ಮನಸ್ಸಿನವ್ರನ್ನ ಏನಾದರೂ ಇಟ್ಕೊಂಡು ದ್ವೇಷ ಸಾಧಿಸಬಾರ್ದು. ನಾವು ಅವರು ಇಬ್ರು ಮನುಷ್ಯರನ್ನೇ ಅವ್ರ ಪ್ರೀತಿ ವಿಶ್ವಾಸದಿಂದ ಹೋಗೋಣ ಅಂತ. ಅದು ನಮ್ಮ ದೇವಸ್ಥಾನದಿಂದ ಆ ವಿಷಯ ಬಂದಿಲ್ರಿ. ಅಲ್ಲಲ್ಲ, ಈ ಕಾಡೊಳಗೈತ್ರಿ ಸಮಯ. ಅದಕ್ಕೆ ನಾ ಏನು ಹೇಳೋದು, ಈಗ ನಾವು ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೋತೇವೆ, ನಿರ್ಣಯ ಅಲ್ಲಿವರೆಗೆ ನಾವು ಏನು ಅಲ್ಲ. ಭೂಮಿನ ಮೇಲೆ ಉಗುಳಿತಾರೆ, ಭೂಮಿ ದೇವ್ರಿಗೆ ಅವನ್ನ ಏರ್ಸ್ಬೇಕಾಗ್ತದೆ. ಅದಕ್ಕೆ ಹೇಳೋದು ಅವರು ಕಾನೂನು ಪಾಲನೆ ಮಾಡೋದ್ರಿ. ಆಮೇಲೆ ನಮ್ಮ ಮೂರ್ತಿ ಪೂಜಕರಲ್ರಿ ಅವ್ರ ವಿರೋಧಿಸ್ತಾರ. ನಮ್ಮ ಕಡೆ ವ್ಯಾಪಾರ ಏನಂತೆ ಈಗ ಎಲ್ಲರೂ ನಾವು ಸೇರಿ ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು. ಹೌದಲ್ರಿ? ಇನ್ನು ಪ್ರತಿಭಟನಾಕಾರರ ಮನವಿ ಪಡೆದ ದೇವಸ್ಥಾನದ ಅರ್ಚಕರು, ಈಗ ನಾನೊಬ್ಬನೇ ತೀರ್ಮಾನ ತೆಗೆದುಕೊಳ್ಳಲು ಆಗುವುದಿಲ್ಲ. ಸೋಮವಾರ ಈ ಬಗ್ಗೆ ಹಿಂದಿನ ಪರ್ಯಾಯಸ್ಥರೊಂದಿಗೆ ಸಭೆ ನಡೆಸಲಾಗುತ್ತೆ. ಸಭೆಯ ನಂತರ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಸದ್ಯ ಅಲ್ಲಲ್ಲಿ ಸುದ್ದಿಯಾಗುತ್ತಿದ್ದ ಮುಸ್ಲಿಂ ಅಂಗಡಿಗಳ ತೆರವು ವಿಚಾರ ಇದು ಈಗ ಧಾರವಾಡಕ್ಕೂ ಕಾಲಿಟ್ಟಿದೆ. ಬರುವ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳಲಿದೆಯೋ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಚ್ಕರ್, S9 TV, ಧಾರವಾಡ. 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇತ್ತು. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ರಮಾಕಾಂತ್ ಜೋಶಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಭವ್ಯ ಮೆರವಣಿಗೆಯ ಮೂಲಕ ಸಮ್ಮೇಳನದ ಅಧ್ಯಕ್ಷರನ್ನ ಕರೆದುಕೊಂಡು ಬರಲಾಯಿತು. 14ನೇ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನೇಮಕಗೊಂಡಿರುವ ಡಾಕ್ಟರ್ ರಮಾಕಾಂತ್ ಜೋಶಿ ಅವರನ್ನ ಭವ್ಯ ಮೆರವಣಿಗೆಯ ಮೂಲಕ ಸಮ್ಮೇಳನದ ಮುಖ್ಯ ವೇದಿಕೆಗೆ ಕರೆತರಲಾಯಿತು. ಧಾರವಾಡದ ಕೆಸಿಸಿ ಬ್ಯಾಂಕ್ ವೃತ್ತದಿಂದ ಆರಂಭವಾದ ಸರ್ವಾಧ್ಯಕ್ಷರ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಮಹಿಳಾ ಡೊಳ್ಳು ಕುಣಿತ, ಬೊಂಬೆ ಕುಣಿತ, ಕರಡಿ, ಮಜಲಿನ ಮೇಳದವರು ಪಾಲ್ಗೊಂಡು ಮೆರವಣಿಗೆಯ ಮೆರುಗು ಹೆಚ್ಚಿಸಿದ್ದಾರೆ.
ಮೆರವಣಿಗೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸೇರಿದಂತೆ ಅನೇಕ ಸಾಹಿತ್ಯಾಸಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಂಚಿಕಾರ್, S9 TV ಧಾರವಾಡ. ರಾಯಬಾಗ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಏಕಾಏಕಿ ರಭಸದ ಬಿರುಗಾಳಿಗೆ ಕೆಲವು ಮನೆಗಳ ಮೇಲ್ಛಾವಣಿ ಹಾರು ಹೋಗಿದ್ದು ಅಪಾರವಾದ ನಷ್ಟವಾಗಿದೆ. ಬನ್ನಿ ಈ ಸುದ್ದಿಯನ್ನು ನೋಡೋಣ. ರಾಯಬಾಗ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಗುರುವಾರ ರಾತ್ರಿ ಸುರಿದ ಏಕಾಏಕಿ ಮಳೆ ಮತ್ತು ರಭಸದ ಬಿರುಗಾಳಿಗೆ ಕೆಲವು ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು ಅಪಾರ ನಷ್ಟವಾಗಿದೆ. ಸಿದ್ದಾಪುರ ಗ್ರಾಮದ ಶ್ರೀಮಂತ ಪಾರಿಸ್ ಪಡೆನಾಡ್ ಎಂಬುವರ ಮನೆ ಹಾನಿಗೀಡಾಗಿದೆ. ಮನೆಯ ಮೇಲ್ಛಾವಣಿ ಹಾರಿ ಹೋಗಿರುವುದು ಒಂದೆಡೆಯಾದರೆ ಮೇಲ್ಛಾವಣಿ ಇಲ್ಲದ ಮನೆಯೊಳಗಿನ ದವಸ ಧಾನ್ಯ ಮಳೆಗೆ ಸಿಲುಕಿ ನಾಶವಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಇನ್ನು ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಕುಟುಂಬಕ್ಕೆ ಧೈರ್ಯ ತುಂಬಿ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ನಷ್ಟ ಅನುಭವಿಸಿದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏಕದಮ್ ಮಳೆ ಗಾಳಿ ಬಿಡ್ತ್ರಿ, ಸಿಡ್ಲು ಬಡ್ದಂಗೆ ಆವಾಜ್ ಆಗಿ ನಾವು ಹೊರಗೆ TV ನೋಡ್ಕೊತ ಕೂತಿದ್ವಿ. ಮತ್ತು ಒಮ್ಮೆಲೆ ಆವಾಜ್ ಆಗಿ ನಮಗೆ ಇದು ಮನೆಯಿಂದ ಎದ್ದದ ನಮಗೆ ಗೊತ್ತಿಲ್ಲ. ಮುಂದಿನ ಮಗಲು ಕೂತಿದ್ವಿ. ಮತ್ತು ಅದು ಹಿಂದಿಂದ ಎಲ್ಲ ಕಿತ್ತು ಗಾಡಿ ಪಡಿ ಎಲ್ಲ ಕಿತ್ತ ಮುಂದೆ ಬಂದು ಬಿದ್ದೈತ್ರಿ. ನಾವು ಹಿಂದಿಂದ ಮಾಡಿ ಗಾಳಿ ಅದು ಬಂದಾಗ ನಾವು ಹೊರಗೆ ಬಂದು ನೋಡೋಣ ನಮಗೆ ಹಿಂದಿಂದ ಹಾರೈತೆ ಅನ್ನೋದು ನಮಗೆ ಗೊತ್ತಾತ್ರಿ. ಯಾವಾಗ ಆಗಿತ್ರಿ ಇದು? ಇದು ಒಂದು 9-10 ಸುಮಾರು 9ರಿಂದ 10 ತನಕ ಆಗೈತೆ ರೀ. ಏನು ಬಾಂಡ್ ಹಾಕೊಂಡ್ರಿ, ಇದು ಮನೆ ಮ್ಯಾಗಿನೂ ಎಲ್ಲ ಸಟ್ಟ, ಚಾವಣಿನೂ ಎಲ್ಲ ಸಟ್ಟ ಇದಾಗೈತೆ ರೀ. ಗಾಡಿನೂ ಬಿದ್ದೈತ್ರಿ. ಮತ್ತು ಅರಿಬಿ ಹೊಸಗಳ್ದ ಎಲ್ಲ ತೋದಾವ್ರಿ. ಆಮೇಲೆ ಕಾಳ ಕಡಿ ಅಂತದು ಕಾಳ ಕಡಿನೂ ತೋದಾವ್ರಿ. ಮ್ಯಾಗ ನಾವು ಮಳೆನಿಂದ್ರ ಸ್ವಲ್ಪ ಮಳೆ ಗಾಳಿನ ಹೆಚ್ಚು ಬಿಡ್ತ್ರಿ. ಮಳೆ ಭಾಳ ಆಗಿಲ್ಲ ರೀ. ಒಂದು ಮ್ಯಾಗ ಮುಚ್ಚಿ ಬಿಟ್ಟದ್ವಿ ರೀ. ಅಷ್ಟೇನು ಕಾಳ ಕಡಿ ಏನ ಇದಾಗ್ಯಾವ ಅಂತ ಸ್ವಲ್ಪ ಇದಾಗ್ಯಾವ್ರಿ. ಏರ್ಗೆ ಏನಿಲ್ಲ ರೀ, ಎಲ್ಲರ ಮುಂದೆ ಬಿತ್ತಿದ್ರಿ. ನಮ್ಮ ಹುಡುಗಿ ಒಂದು ಸ್ವಲ್ಪ ತೆಳೆದ ಕಾಲಿಗೆ ಒಂದು ಸ್ವಲ್ಪ ಒಂದು ಇಟ್ಟಂಗೆ ಬಿಡದೈತ್ರಿ. ಏನಾಗೈತೆ ಅದು ನಮ್ಗೆ ಅದು ಹುಡುಗಿ ಒಂದು ಸ್ವಲ್ಪ ಬುದ್ಧಿಮಾನ್ ಐತ್ರಿ, ಹೇಳಿಲಾಗಿತ್ತು ರೀ ನಮಗೆ. ಈಗ ಮುಂಜಾನೆ ನೋಡಿದ್ವಿ ರೀ. ಈಗ ನಿಮ್ಗೆ ಏನಾಗಬೇಕಾಗಿ ಸರ್ಕಾರದಿಂದ ಏನು ಸಹಾಯ ನಮ್ಗೆ ಹಿಂಗೆಲ್ಲ ಆಗೈತೆ ರೀ ಪರಿಸ್ಥಿತಿ. ಮತ್ತು ಈಗ ನಮಗೆ ಇರ್ಲಾಕ ಜಾಗನೇ ಇಲ್ಲ ರೀ, ಮಣಿನೇ ಇಲ್ಲ ರೀ. ನಮ್ದು ಅಂದಾಜು ಇನ್ನು ನೀವೇ ಲುಕ್ಸಾನ್. ನಾವೇನು ಮನೆ ಕಟ್ಟೋತ್ನಾಗ ಒಂದು 10 ಲಕ್ಷ ರೂಪಾಯಿ ಹೆಚ್ಚು ಖರ್ಚು ಮಾಡಿ ಕಟ್ಟಿದ್ವಿ ರೀ. ಮತ್ತಿನ್ನು ಗೌರ್ಮೆಂಟ್ದಿಂದ ಎಷ್ಟು ನೀವು ಇದನ್ನು ಮಾಡ್ತೀರಿ. ಎಲ್ಲರೂ ಚೇರ್ಮನ್ಗಳು ಬಂದಿರ್ರಿ, ತಲಾಟಿ ಸಾಹೇಬ್ರು ಬಂದಿರ್ರಿ, ಎಲ್ಲ ಬಂದು ನೋಡಿಕೊಂಡು ಹೋಗ್ಯಾರ ರೀ. ಏನಂತ ಹೇಳಿದ್ರಿ? ಅವ್ರು ಏನರ ಸಹಾಯ ಮಾಡ್ತೀವಿ ಅಂತ ಹೇಳಿ ಹೋಗ್ಯಾರ ರೀ. ಸಾಯಂಕಾಲ 7-7:30 ಸುಮಾರು ಒಮ್ಮೆ ಮಳೆ ಗಾಳಿ, ಒಮ್ಮೆ ಭಾಳ ಸ್ಪೀಡ್ ರಭಸದಿಂದ ಬಂದ ಸಿದ್ದಾಪುರ ಗ್ರಾಮದ ನಿವಾಸಿಯಾದ ಶ್ರೀ ಶ್ರೀಮಂತ ಪಡ್ನಾಡ್ ಅವರ ಮನೆ ಚಾವಣಿ, ಅವ್ರ ಪತ್ರಾಸ, ಏನು ಕಾಳು ಕಡಿ ಒಳಗಿಂದ ಎಲ್ಲ ಹಾರಿ ಒಂದು ಮನೆಯಿಂದ ಒಂದು 10-15 ಫುಟ್ ಅಂಗಲ್ಗಳೆಲ್ಲ ಹಾರಿ ಬಂದು ಬಿದ್ದವು. ಸರಸದ ಒಂದು 10ರಿಂದ 15 ಲಕ್ಷ ರೂಪಾಯಿ ಇವ್ರದ್ದು ನುಕ್ಸಾನ್ ಆಗೈತಿ. ಅದನ್ನು ಈಗಾಗಲೇ ನಾವು ಪಂಚಾಯತಿ ಅವ್ರಿಗೆ ತಿಳಿಸಿದೆವು. ಪಂಚಾಯತಿ ಚೇರ್ಮನ್ರು ಬಂದರು, ಗ್ರಾಮ ಲೆಕ್ಕಾಧಿಕಾರಿ ಬಂದಿದ್ದರು. ಅದು ಭಾಳಷ್ಟು ನುಕ್ಸಾನ್ ಆಗೈತಿ. ಅದರಿಂದ ಗೌರ್ಮೆಂಟಿಂದ ಏನಾರು ನಿಮ್ಮ ಸಹಾಯ, ಪಂಚಾಯತಿಂದಾಗಲಿ ಅವ್ರ ತಹಸೀಲ್ದಾರ್ ಸಾಹೇಬ್ರ ಕಡೆಯಿಂದಾಗಲಿ ಏನಾರೇ ಸಹಾಯ ಸಹಕಾರ ಮಾಡ್ಬೇಕಂತ ಈಗಾಗಲೇ ನಾವು ಅವ್ರಿಗೆ ಒತ್ತಾಯ ಮಾಡಿದೆವು. ಅದರ ಪ್ರಕಾರ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಇದನ್ನು ಸರ್ಕಾರಕ್ಕೆ ತಿಳಿಸಿ ಈ ಒಂದು ಕುಟುಂಬಕ್ಕೆ ಸಹಾಯ ಸಹಕಾರ ಮಾಡಬೇಕಂತ ನಮ್ಮ ವಿನಂತಿ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮೌಲಾ ಚಿಂಚಲಿ, ಶಬ್ಬೀರ್ ಸಂದಿ, ಕಾಡಗೂಡ ಪಾಟೀಲ್, ಸಂಜು ದಳವಾಯಿ, ಸುರೇಶ್ ಕಲಕೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಲ್ಲಪ್ಪ ಬಪ್ನೂರು, S9 TV ರಾಯಬಾಗ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ನಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ.
ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ. ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮ, ಕಾವೇರಿ ಹ್ಯಾಂಡ್ಲೂಮ್ಸ್, ಬೆಂಗಳೂರು. ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾ ಪಂಚಾಯತ್, ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ದಿನಾಂಕ 12/3/2022ರಿಂದ 25/3/2022 ವಿಶೇಷ ಕೈಮಗ್ಗ ಮೇಳ, ವಸ್ತು ಬಂಧಾರ 2022, ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದ್ದು ಎಲ್ಲ ವಸ್ತುಗಳ ಮೇಲೆ 20% ರಿಯಾಯಿತಿ ಕೂಡ ಇರಲಿದೆ. ಸ್ಥಳ ಕಲಾಭವನ ಆವರಣ, ಧಾರವಾಡ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಕಳೆದ 2 ವರ್ಷಗಳ ಹಿಂದೆ ನಿರ್ಮಾಣವಾದ ಬಾಂದರ್ಕ ಬ್ರಿಡ್ಜ್ ಇದೀಗ ಬದಿಗೆ ಸರಿದು ಮಣ್ಣು ಮತ್ತು ಕೊಚ್ಚಿ ಹೋಗಿದ್ದರಿಂದ ಪ್ರಯಾಣಿಕರ ಪ್ರಾಣಹಾನಿಗೆ ಇದೀಗ ಒಂದು ರಸ್ತೆ ಬಂದು ನಿಂತಿದೆ. ಕಳೆದ ಬಾರಿ ಭಾರಿ ಪ್ರಮಾಣದ ಮಳೆ ನೀರಿನ ರಭಸಕ್ಕೆ ಒಂದು ಬದಿಗಿನ ಫ್ಲೈಓವರ್ ಕಳಚಿ ಬಿದ್ದು ಭಾರಿ ಅನಾಹುತಕ್ಕೆ ಕಾರಣವಾಗಿದೆ. ಕಾರಣ ಕಟ್ಟಡ ನಿರ್ಮಾಣದಲ್ಲಿ 2 ಬದಿಗೆ ಸಹ ಸರಿಯಾಗಿ ಬಂದರ್ ನಿರ್ಮಾಣ ಮಾಡಲಾಗಿದ್ದು ಗರಸು ತುಂಬುವುದನ್ನು ಬಿಟ್ಟು ಇದೀಗ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆಯಷ್ಟೇ ನಿರ್ಮಾಣವಾದ ಬಾಂದರ್ಕಂ ಬ್ರಿಡ್ಜ್ ಇದೀಗ ಒಂದು ಬದಿಗೆ ಮಣ್ಣು ಕೊಚ್ಚಿ ಕಳಚಿ ಪ್ರಯಾಣಿಕರ ಪ್ರಾಣ ಹಾನಿಗೆ ಕಾದು ನಿಂತಿದೆ. ಕಳೆದ ಬಾರಿ ಭಾರಿ ಪ್ರಮಾಣದ ಮಳೆ ನೀರಿನ ರಭಸಕ್ಕೆ ಬಂದು ಬದಿಗಿನ ಫ್ಲೈಓವರ್ ಕಳಚಿ ಬಿದ್ದು ಭಾರಿ ಅನಾಹುತಕ್ಕೆ ಕಾರಣವಾಗಿದೆ. ಕಾರಣ ಕಟ್ಟಡ ನಿರ್ಮಾಣದಲ್ಲಿ 2 ಬದಿಗೆ ಸರಿಯಾಗಿ ಬಂದರು ನಿರ್ಮಾಣ ಮಾಡಿ ಗರಸು ತುಂಬುವುದನ್ನು ಬಿಟ್ಟು ಈಗ ನಿಗಾ ವಹಿಸಿದ ಆಡಳಿತಾಧಿಕಾರಿಗಳು ಇದು ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರಗಳ ನಿರ್ಲಕ್ಷ್ಯ ತಿಳಿತಾ ಇಲ್ಲ. ಲೋಕೋಪಯೋಗಿ ಬಂದರು ಮತ್ತು ಮಲೆನಾಡು ಜಲಸಾರಿಗೆ ಇಲಾಖೆಯಿಂದ ನಬಾರ್ಡ್ RRD 2022 ಯೋಜನೆಯಡಿಯಲ್ಲಿ NM ರಸ್ತೆಗೆ, ಕೂಡುವ ರಸ್ತೆಗೆ ಹಾಗೂ ಬೆಳಕೂಡ ಡೊನ್ನವಾಡ ಮತ್ತು ಕರಗಾವ ರಸ್ತೆಯ ಮೂಲಕ ಯಾದಗುಡ್ಡ ಹದ್ದನವರೆಗೆ ಈ ರಸ್ತೆಯಲ್ಲಿ ನಿತ್ಯ 100 ವಾಹನಗಳು ಚಲಿಸ್ತಾ ಇವೆ. ಅಷ್ಟೇ ಅಲ್ಲದೆ ಈ ರಸ್ತೆ ಮಾರ್ಗದಲ್ಲಿ ಕಳ್ಳ ಮಾರ್ಗವಾಗಿ RTO ತಪ್ಪಿಸಲು ಓವರ್ಲೋಡ್ ವಾಹನಗಳು ಸಹ ಚಲಿಸ್ತಾ ಇವೆ. ಈ ಸಂದರ್ಭದಲ್ಲಿ ಅಪ್ಪಿ ಬಾಂದಾರ್ ಬದಿಗೆ ವಾಹನ ಚಲಿಸಿದ್ರೆ ಸೀದಾ ಯಮನಲೋಕಕ್ಕೆ ಸೇರುವುದು ಖಚಿತ. ಇಲ್ಲಿ ರಸ್ತೆ ಕಳಚಿರುವ ಬಗ್ಗೆ ಇಲ್ಲಿನ ಟೆಂಡರ್ ಪಡೆದ ಗುತ್ತಿಗೆದಾರರಾಗಲಿ ಅಥವಾ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಅಪಘಾತ ವಲಯ ಅಂತ ಸಿಗ್ನಲ್ ಸಹ ಹಾಕಿಲ್ಲ. ಜೊತೆಗೆ ಅಧಿಕಾರಿಗಳನ್ನ ವಿಚಾರಿಸಿದರೆ ಕೆಲಸದ ಪ್ರಗತಿ ನಡೆದಿದೆ ಅಂತ ಹೇಳಿ ಜಾರಿಕೊಳ್ತಿದ್ದಾರೆ. ಇನ್ನು 2 ತಿಂಗಳಾದ್ರೆ ಸಾಕು ಮತ್ತೆ ಮಳೆಗಾಲ ಪ್ರಾರಂಭವಾಗುತ್ತೆ. ಇಲ್ಲಿ ನೋಡಿದ್ರೆ ಮಂದಗತಿಯಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಮತ್ತು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡಿದಾರಲ್ಲ ಅವ್ರಿಗೆ ಅದನ್ನ ಮಳೆಗಾಲ ಒಳಗ ಸರಿಯಾದ ಅದನ್ನ ಏನು ಬಿದ್ದು ಹೊಂಟೈತ್ರಲ್ಲ ಅದನ್ನ ಕಟ್ಟಿ ಕೊಡ್ಬೇಕಂತ ಕೇಳ್ತೀವ್ರಿ ಸರ್. ಮತ್ತು ಅಧಿಕಾರಿಗಳು ಅದನ್ನ ಹೆಂಗೆ ಬಿಲ್ ಮಾಡ್ರು ಏನು ಮಾಡ್ರು ಅನ್ನೋದ ಮೇಲಿನ ಅಧಿಕಾರಿಗಳು ಅದನ್ನ ವಿಚಾರಣೆ ಮಾಡ್ಬೇಕ್ರಿ ಸರ್. ಯಾಕಂದ್ರೆ ಈಗ ಬೆಳೆ ಐತ್ರಿ, ಕಟ್ಟಿನ 2 ವರ್ಷ ಆಗಿಲ್ರಿ ಸರ್. ಅದು ಬೆಳಕೂಡ ಬ್ರಿಡ್ಜ್ ಅಂದ್ರೆ ಸರ್ ಸಾಕಷ್ಟು ವಾಹನಗಳು ಹಾದಾಡ್ತಾವ್ರಿ ಇಲ್ಲಿ. ವಾಹನಗಳ ಶಾರ್ಟ್ಕಟ್ ಘಟಪ್ರಭಾ ಆಗಲಿ ಗೋಕಾಕ್ ಆಗಲಿ ವಾಹನಗಳು ಸಾಕಷ್ಟು ಹಾದಾಡ್ತಾವು. ಏನಾರೇ ಅನಾಹುತ ಆದ್ರೆ ಕಾಂಟ್ರಾಕ್ಟರ್ ಸಂಬಂಧ ಸರ್ ಮೇನ್ ಹೊಣೆ. ಮತ್ತು ಅದೇ ಅಧಿಕಾರಿಗಳು ಯಾರು ಸಂಬಂಧಪಟ್ಟವ್ರ ಅಧಿಕಾರಿಗಳು, ಲೋಕಲ್ ಇಲಾಖೆ ಅಧಿಕಾರಿಗಳು ಏನು ಅದಕ್ಕೆ ಸಾಥ್ ನೀಡಿದಾರಲ್ಲ ಕಾಂಟ್ರಾಕ್ಟರ್ಗೆ, ಅವರು ಹೊಣೆ ಆಗ್ತಾರ ಅಂತ ಹೇಳ್ತಾನೆ ಸರ್ ಇದನ್ನ. ಯಾಕಂದ್ರೆ ಈಗ ಅದ ಕೆಲಸ ಮಾಡೋ ಮುಂದೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಬಿಲ್ ಮಾಡ್ಬೇಕಾಗಿತ್ತು ಸರ್. ಸರಿ ಸರಿ. ಆದ ಕಾರಣಕ್ಕೆ ಅವ್ರು ಏನು ಮಾಡಿದಾರೆ ಸರ್ ಅಂದ್ರೆ ಅಧಿಕಾರಿಗಳು ಕಾಂಟ್ರಾಕ್ಟರ್ ಹತ್ತಿರನ ಸಾಮೀಲ್ ಹಾಕಿಸ್ಕಿಂದ ಬಿಲ್ ಮಾಡಿಕಿಸ್ಕಿಂದ 2 ವರ್ಷ ಆತ್ರಿ ಸರ್. ಬಿಲ್ ಆಗೈತಿ ಎಲ್ಲ ಆದ್ರೂ ಸರ್ ಅವ್ರು ಏನು ಮಾಡೋದಾರ ಸರ್ ಅಂದ್ರೆ ಈಗ ಕೆಲಸ ಏನು ಬಿದ್ದಿತ್ತಿರಲ್ಲ ಸರ್ ಅದ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಡ್ಕಿಲ್ಲ. ಮಳೆಗಾಲ ಒಳಗೆ ಏನಾಯ್ತು ಸರ್ ಮತ್ತೆ ನೀರು ಬಂದ್ ಕಿಸ್ಕಿಂದ ಕಚ್ ಬೀಳ್ದೈತ್ರಿ ಸರ್. ಅದು
ಅಂದ್ರೆ ಅಲ್ಲಿ ಸಂಚಾರ ಅಡೆತಡೆ ಆಗ್ತೈತೆ ಅಂತ ನೀವು ಸಂಚಾರ ಅಡೆತಡೆ ಆಗ್ತಿದ್ರು ಸರ್. ಸಾರ್ವಜನಿಕ ತ್ರಾಸ ಆಗಬಾರ್ದಂಗ ವ್ಯವಸ್ಥೆ ಮಾಡ್ಕೊಡಕತ್ತೆ ಕೇಳ್ತೀವಿ ಸರ್. ಮಾತಾಡಿದಾರ್ರಿ ಊರಿನ ಹಿರಿಯರು. ಯಾರು ಅವರು ಕಾಂಟ್ಯಾಕ್ಟ್ ರೀ? ಕಾಂಟ್ಯಾಕ್ಟರ್ ಸರ್ ಅವ ಅಡ್ರೆಸ್ ಸರ್ ನಿಮ್ಗೆ ಗೊತ್ತಿಲ್ಲ ಸರ್. ಓಕೆ. ಕಾಂಟ್ಯಾಕ್ಟರ್ಗೂ ಊರಿನ ಹಿರಿಯರು ಮಾತಾಡಿದಾರು. ಆದ್ರೂ ಸರ್ ಕಾಂಟ್ಯಾಕ್ಟರ್ ಜವಾಬ್ದಾರಿ ಹೊರಾನಿಲ್ಲ. ಅಧಿಕಾರಿಗಳು ಅದನ್ನ ಬಂದ್ ಕಿಸ್ಕೊಂಡು ಪರಿಶೀಲನೆ ಮಾಡಿ ಕಿಸ್ಕೊಂಡ ಮಾಡಿಸುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಧಿಕಾರಿಗಳು ಹೊಣೆ ಆಗ್ತಾರ್ರಿ ನೀರು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಬಿದ್ದವ್ರು ಆ ಡಬ್ರೆದಾಗ ಯಾರೇ ದ್ವಿಚಕ್ರ ವಾಹನವಾಗಲಿ ಇದು ಕಾರ್ನವ ಟ್ರಕ್ ಅದಾವ ಜರ ಹಾಕಿದ ತಿಳ್ರಿ ಅವ್ನು ಬದುಕುಳಿಯಂಗಿಲ್ಲ. ಇದು ಮಾತ್ರ ಗ್ಯಾರಂಟಿ. ಮತ್ತೆ ಈಗಾಗಲೇ ನ್ಯಾಯಾಲಯದಿಂದ ಆದೇಶನೂ ಆಗೈತ್ರಿ, ಯಾವುದೇ ಥರದ ರಸ್ತೆ ಮೇಲೆ ಅನಾಹುತ ಆಯ್ತು, ರಸ್ತೆ ಕಳಪೆ ಕಾಮಗಾರಿಯಿಂದ ಅನಾಹುತ ಆತಂದ್ರೆ ಅದಕ್ಕೆ ನೇರ ಗುತ್ತಿಗೆದಾರ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹೊಣೆಗಾರ ಅಂತ ಈಗಾಗಲೇ ಆದೇಶನೂ ಆಗೈತಿ. ಅದು ನಮ್ಮಲ್ಲಿ ಇಲ್ಲಿ ಯಾರು ಬಿಸಿ ಮುಟ್ಸೋರು ಇಲ್ಲ ಆಗಿದಾರ್ರಿ. ಬಟ್ ಸರ್ ಈಗ ಅಧಿಕಾರಿಗಳನ್ನ ಕೇಳಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ ಅದಕ್ಕೆ ಹಣ ಮಂಜೂರಾಗಿದೆ, ಈಗ ನಾವು ಕಾಮಗಾರಿ ಸ್ಟಾರ್ಟ್ ಮಾಡಿದೆವು ಅಂತ ಹೇಳ್ತಾರೆ ಅವರು. ಬರೋಬರಿ ಐತ್ರಿ, ನೀವು ಕಾಮಗಾರಿ ಸ್ಟಾರ್ಟ್ ಮಾಡ್ರಿ, ನಿರ್ವಹಣೆಗೆ ರೊಕ್ಕ ಕೊಟ್ಟಿರ್ತೀರಿ, ನಿರ್ವಹಣೆ ಯಾಕೆ ಮಾಡಂಗಿಲ್ಲ ರೀ ನೀವು? ಸರಿ. ಈಗ ರಸ್ತೆ ಮಾಡಿರ್ತಾರೆ 2 ವರ್ಷ 3 ವರ್ಷ ನಿರ್ವಹಣೆ ವೆಚ್ಚ ಅಂತೇಳಿ ಖರ್ಚು ಹಾಕಿರ್ತಾರ್ರಿ. ಆ ಡಬ್ರೆಗಳು ಬಿಟ್ರೆ ಪ್ಯಾಚ್ ವರ್ಕ್ ಯಾರು ಮಾಡವ್ರ? ಮಂದಿ ಪಬ್ಲಿಕ್ ಮಂದಿ ಮಣ್ಣು ಹೋಗೋದು ಪ್ಯಾಚ್ ವರ್ಕ್ ಮಾಡಕತ್ತಿದಾರ್ರಿ. ಈ ಉದಾಹರಣೆ ನಮ್ಗೆ ಇಲ್ಲೇ ನೋಡ್ರಿ, ದುರ್ಗಾಭವನ ಹತ್ರ ಚಿಕ್ಕೋಡಿ ಅಂಕ್ಲಿಕೋಡಿ ದುರ್ಗಾಭವನ ಹತ್ರ ಲಾಸ್ಟ್ ಟೈಮ್ ಪೊಲೀಸ್ ಸಂಚಾರಿ ಪೊಲೀಸರ ಮುರುಮ್ ತಂದು ಹೋಗದ್ರಿ. ಹೌದು. ಅಂದ್ರೆ ಅದು ನಿರ್ವಹಣೆ ಆಕ್ಚುಲಿ ಯಾರು ಇರ್ತೈತಿ, ಯಾರು ಕಾಮಗಾರಿ ಮಾಡಿರ್ತಾರ ಅವ್ರ ನಿರ್ವಹಣೆ ಇರ್ತೈತಿ. ಈ ಹಿಂದಲ್ಲಿ ಯಾರು ಕಾಮಗಾರಿ ಮಾಡಿದಾರು ಆ ಕಾಮಗಾರಿ ಮಾಡಿದವ್ರು ಏನೈತಿ ಅದನ್ನ ನಿರ್ವಹಣೆ ಮಾಡಬೇಕು ಕೂಡಲೇ. ಈಗ 24 ತಾಸದೊಳಗೆ ರಸ್ತೆ ಸರಿ ಆಗ್ಬೇಕು. ರಸ್ತೆ ಸರಿ ಆಗಲಿಲ್ಲ ನಾವು ಮಾಹಿತಿ ಹಾಕಿದಾಗೆಲ್ಲ ಮಾಹಿತಿ ತಗೋತೇವೆ. ಇವ್ರ ಮ್ಯಾಗ ನೇರ ಕಾನೂನು ಹೋರಾಟ ಮಾಡಕ್ಕೆ. ಕೆಲಸ ಮಾಡುವಾಗ ಮೊದಲು ಎಚ್ಚೆತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ಈಗ ಇಂತಹ ಪರಿಸ್ಥಿತಿ ಎದುರಾಗ್ತಿರಲಿಲ್ಲ. ಈಗ ಮತ್ತೆ ಅಂದಾಜು ಮೊತ್ತ 20 ಲಕ್ಷಗಳವರೆಗೆ ಅನರ್ಥ ಖರ್ಚು ಮಾಡಿ ಜನರಿಂದ ಹಾಗೂ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ. ಇದು ಪರ್ಸೆಂಟೇಜ್ ಕೆಲಸ ಅಂತ ಸಾರ್ವಜನಿಕರ ವಿರುದ್ಧವೂ ಕಿಡಿಕಾರ್ತಿದ್ದಾರೆ. ಅದೇ ರೀತಿ ಕರಗಾಂವ ಡೋನುವಾಡ ರಸ್ತೆ ಸಹ ಹದಗೆಟ್ಟಿದ್ದು ನಿತ್ಯ ಸಂಚರಿಸ್ತಾ ಇರೋ ಜನರು ಬೇಸತ್ತು ಶಾಸಕರಿಗೆ ಛೀಮಾರಿ ಹಾಕಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಒಳ್ಳೆಯ ಕೆಲಸ ಮಾಡಿ ಜನರ ಮನಸ್ಸು ಸೆಳಿತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಮಿಮ್ಸಿನ್ ಕಾಂಬ್ಳೆ, S9 TV, ಚಿಕ್ಕೋಡಿ. ಎಸಿಒ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಪುರುಷೋತ್ತಮ ದರ್ಗಾ ಅವರು ವಹಿಸಿದ್ದು, ಅತಿಥಿಗಳಾಗಿ ವಿಜಯಕುಮಾರ್ ಹಂಚಾಟೆ ಅವರು ಆಗಮಿಸಿದರು. ಎಸ್ಸಿಒ ಶಾಲೆಯ SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಇಂದು ನಡೆಯಿತು. ಎಸಿಒ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರುಷೋತ್ತಮ ದರ್ಗಾ, ಅತಿಥಿಗಳು ವಿಜಯಕುಮಾರ್ ಹಂಚಾಟೆ ಉಪಸ್ಥಿತಿಯನ್ನ ಹೊಂದಿದ್ರು. MV ಪಾಟೀಲ್, ಡಾಕ್ಟರ್ DD ದೇಶಪಾಂಡೆ, ಹರೀಶ್ ಡುಬಟೆ, VN ಪತ್ತಾರ್, ಮುಖ್ಯ ಗುರುಗಳು BS ಕವಡಿಮಟ್ಟಿ, VS ಗುಡೂರು, ಶಾಲೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಚಿನ್ ಸಾಲಿಮಠ, S9 TV, ಇಳಕಲ್. ಧಾರವಾಡ ಜಿಲ್ಲೆಯ ಅನ್ನಿಗಿರಿ ಪಟ್ಟಣದ ಪುರಸಭೆಯ ಆಯವ್ಯಯ ಬಜೆಟ್ ಮಂಡನೆ. ಪಟ್ಟಣದ ಮೂಲಭೂತ ಸೌಕರ್ಯಗಳು ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಅಂತ ಪುರಸಭೆ ಮುಖ್ಯಾಧಿಕಾರಿ KF ಕಟ್ಟಿಗೆ ಅವರು ಇಂದು ಬಜೆಟ್ ದಿನ ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯ ಅನ್ನಿಗಿರಿ ಪಟ್ಟಣದ ಪುರಸಭೆ ಆಯವ್ಯಯ ಬಜೆಟ್ ಮಂಡನೆ ಪಟ್ಟಣದ ಮೂಲಭೂತ ಸೌಕರ್ಯಗಳು ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ಪುರಸಭೆಯ ಮುಖ್ಯಾಧಿಕಾರಿ KF ಕಟ್ಟಿಗೆ ಹೇಳಿದ್ದಾರೆ. ಇನ್ನು 2022-23ನೇ ಸಾಲಿನ ಬಜೆಟ್ನಲ್ಲಿ ಪಟ್ಟಣದ ಮೂಲಭೂತ ಸೌಕರ್ಯಗಳು ಹಾಗೂ ಪುರಸಭೆಯ ಆದಾಯ ಹೆಚ್ಚಿಸುವಲ್ಲಿ ವಿವಿಧ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಜೊತೆಗೆ ಪಟ್ಟಣದ ಸೌಂದರ್ಯೀಕರಣ ಕೂಡ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಪಟ್ಟಣದ ಸ್ವಚ್ಛತೆ ದೃಷ್ಟಿಯಿಂದಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಪಟ್ಟಣದ ವಿದ್ಯುತ್ ದೀಪ, ಗಟಾರ್, ರಸ್ತೆ ಹಾಗೂ ಉದ್ಯಾನವನಗಳ ಸೌಂದರ್ಯೀಕರಣಕ್ಕಾಗಿ ಆದ್ಯತೆಯನ್ನು ನೀಡಲಾಗಿದ್ದು, ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಕೂಡ ಹಾಕಿಕೊಳ್ಳಲಾಗಿದ್ದು, ಒಟ್ಟಾರೆ ಪಟ್ಟಣದ ಜನರ ಹತ್ತಿರ ಬಜೆಟ್ ಇದಾಗಿದೆ ಅಂತ ಅವರು ಹೇಳಿದ್ದಾರೆ. ಒಟ್ಟಾರೆ ಪುರಸಭೆಯ 2022-23ನೇ ಸಾಲಿನ ಆಯವ್ಯಯ ಬಜೆಟ್ ಉಳಿತಾಯ ಬಜೆಟ್ ಆಗಿದ್ದು, ಪುರಸಭೆಯ ಆದಾಯ ಬರುವಂತಹ ಬಜೆಟ್ ತಯಾರು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈರಪ್ಪ ಗುರ್ಕಾರ್, S9 TV, ಅನ್ನಿಗೇರಿ. ಇವಿಷ್ಟು ಈ ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ UK ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ
ಅದಕ್ಕೆ ಎಷ್ಟು ಖುಷಿ ಆಗಿದಿ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 TVಯಲ್ಲಿ ಮಾತ್ರ.